ಹಾಯ್ ಹಲೋ, ನಾನು ಶಶಿ ಮಾತಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಇವತ್ತು ಅಂತಂದರೆ, ಇವತ್ತು ಮೀನು ತೊಗೊಂಡ್ಬಂದಿದ್ದೀನಿ. ಇವಾಗೊಂದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಮೀನು ಫ್ರೈ ಅಂತ. ಇವಾಗ ನಾನು ಅಂಜಲ್ ಮೀನು ಅಂತ ತೊಗೊಂಡ್ಬಂದಿದ್ದೀನಿ. ನನಗೆ ಏನೇನೋ ಮೀನು ಹೇಳಿದ್ರು, ನನಗೆ ಅಂಜಲ್ ಮೀನು ಅಂತ ತೊಗೊಂಡು ಬಂದಿದ್ದೀನಿ. ಸಾರು ಮಾಡ್ತೀನಿ ನಾನು. ತುಂಬ ಸಿಂಪಲ್ಲು, ಅಷ್ಟು ಟೇಸ್ಟ್ ಇರುತ್ತೆ ನೋಡಿ. ನಿಮಗೋಸ್ಕರ ನಾನು ತೊಗೊಂಡು ಬಂದಿದ್ದೀನಿ ಮಾಡಬೇಕಂತ. ಪಾಪ ಕೇಳ್ತಾರಕ್ಕ ಮೀನು ಸಾರು ಮಾಡಿ ಅಕ್ಕ, ಮೀನು ಫ್ರೈ ಮಾಡಿ ಅಕ್ಕಂತ. ಅದಕ್ಕೋಸ್ಕರನೂ ಶ್ರಾವಣ ಮುಗೀತಲ್ವ, ಇವಾಗ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ನಾಳೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೂ ತೊಗೊಂಡು ಬಂದಿದ್ದೀನಿ ನೋಡಿ. ಏನು ಇದೆಲ್ಲ ನನಗೆ ಕಪ್ಪಾಗ್ಬಿಡ್ತಾಯಿದೆ, ಯಾಕೋ ಗೊತ್ತಿಲ್ಲ. ಅದು ಮಾತ್ರ ಪವರ್ ಏನೋ ಗೊತ್ತಿಲ್ಲ ನನಗೆ. ಚೆಕ್ ಮಾಡಿಸ್ಬೇಕು ಒಂದ್ಸಲ. ಮಾಡಿ ತೋರಿಸ್ತೀನಿ ಏನು ಸಿಂಪಲ್ ಅಂತ ನೋಡಿ. ನಿಜ ಲೈಟಾಗಿ ಸಿಂಪಲ್ ಮಸಾಲೆ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ಮೀನು ಸಾರು ಅಂದರೆ ನಾನು ಯಾರಿಗೆ ಮಾಡಿಕೊಡು ತುಂಬ ಇಷ್ಟಪಟ್ಟು ತಿಂತಾರೆ. ಆ ಥರ ಇರುತ್ತೆ ಮೀನು ಸಾರು. ನಾನು ಹತ್ರ ಹೇಳೋಕ್ಕೆ ಹೋಗೋಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಮಾಡೋ ರೀತಿಲಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತೆ ಮಾಡಬೇಕು ಅನಿಸುತ್ತೆ ನಿಮಗೆ. ನಾನು ಸುಮಾರು ಮೀನು ಸಾರು ಮಾಡ್ತೀನಿ. ಫಸ್ಟ್ ಒನ್ ಇದು ನೋಡ್ಕೊಳ್ಳಿ. ಬನ್ನಿ ಏನೇನು ಬೇಕಂತ ತೋರಿಸ್ತೀನಿ. ಎಷ್ಟು ಮೀನಿದೆ, ನಾನು ಇಷ್ಟು ಮಾಡಲ್ಲ, ಸ್ವಲ್ಪ ಫ್ರೈಗೆ ಎತ್ತಿಡ್ತೀನಿ. ಇದು ಅಂಜಲ್ ಮೀನು ಅಂತಿದ್ದು ತುಂಬ ಚೆನ್ನಾಗಿದೆ. ಇದು ಪೀಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನೋ ಒಂದೇ ಒಂದು ಮುಳ್ಳು ಅಂತ ಕೊಟ್ಟಿದ್ದಾರೆ. ಮೀನು ತಿನ್ನೋದು ನಾನು ಒಬ್ಬಳೇ, ನಾನ್ ವೆಜ್ ತಿನ್ನೋದೇ ನಾನು ಒಬ್ಬಳೇ ಮನೇಲಿ, ಯಾರೂ ತಿನ್ನಲ್ಲ. ಇದರಲ್ಲಿ ಮೆಂತ್ಯ ಬೇಕು, ಸ್ವಲ್ಪ ಜೀರಿಗೆ ಬೇಕು, ಆಮೇಲೆ ಅಷ್ಟೇ. ಪೌಡ್ರೆಲ್ಲ ನಾನು ಸಪ್ರೇಟ್ ಇಟ್ಟಿದ್ದೀನಿ. ಇದು ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ದಪ್ಪದ ನಿಂಬೆಹಣ್ಣು ದಪ್ಪ ಒಂದು ಹುಣಸೆಹಣ್ಣೆ ಇಟ್ಟಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡದು ಬೆಳ್ಳುಳ್ಳಿ, 2 ಈರುಳ್ಳಿ, ಇದೆಲ್ಲ 1 ಅರ್ಧ ಹಾಕ್ತೀನಿ ಸಾರಿಗೆ, ಅರ್ಧ ಒಗ್ಗರಣೆ ಹಾಕ್ತೀನಿ. ಕರ್ಬೇವಿನ ಸೊಪ್ಪು ಅಂತೂ ಮೇನ್ ಬೇಕೇ ಬೇಕು. ಆಮೇಲೆ 2 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಇದು ಅರಿಶಿನ ಪೌಡ್ರು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು. ನೀವೇನಾದ್ರು ತಿಳ್ಕೊಂಡು ನಾನು ಎಲ್ಲ ಪೌಡ್ರು ನಾನು ಮನೆಯಲ್ಲೇ ಮಾಡೋದು. ಇದು ಅರಿಶಿನ ಪೌಡ್ರು ಅಷ್ಟೇ. ನಾನು ಜಾಸ್ತಿ ಬೇಕಾದ್ರೆ ನಾನು ಮನೇಲಿ ಮಾಡ್ಕೊತೀನಿ, ಮಿಷಿನ್ಗೆ ಹಾಕ್ಸ್ತೀನಿ. ಇಲ್ಲ ನಾನು ಅಂಗಡಿ ಅರ್ಧ ಕೆಜಿ ಪ್ಯಾಕೆಟ್ ತಂದಿಟ್ಕೊತೀನಿ. ಬಾಣಲಿ ಇಟ್ಟಿದ್ದೀನಿ, ಗ್ಯಾಸ್ ಹಚ್ತೀನಿ. ಇದಕ್ಕೆ ನಾನು ಎಣ್ಣೆ ಹಾಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಇದಕ್ಕೆ ನಾನು ಇವಾಗ ನೋಡಿ ಈ ಸ್ಪೂನಲ್ಲೂ ಒಂದೇ ಸ್ಪೂನ್ ಹಾಕೋದು ಮೆಂತ್ಯ ನೋಡಿ. ಒಂದು ಮೆಂತ್ಯ, ಅರ್ಧ ಸ್ಪೂನಷ್ಟು ಜೀರಿಗೆ. ಇದಕ್ಕೆ ಸಾಂಬಾರು ತುಂಬ ಟೇಸ್ಟು. ನಂಗೆ ಸಿಕ್ಕಿಲ್ಲ, ನೆಕ್ಸ್ಟ್ ನಾನು ಆದಲೇ ಅಂತ ಅಷ್ಟು ಸಾಂಬಾರು ಹುಡಿ ಮಾಡಿ ತೋರಿಸ್ತೀನಿ. ಆಮೇಲೆ ಜೊತೆಗೆ ನಾನು 1 ಅರ್ಧ ಈರುಳ್ಳಿ ಹಾಕ್ತೀನಿ ಫ್ರೈ ಮಾಡೋಕ್ಕೆ. ಹಂಗೆ ಹಾಕ್ತೀನಿ. ಶುಂಠಿಯಲ್ಲಿ ಹಾಕ್ಬಾರ್ದು. ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ತೀವಿ. ಕೊತ್ತಂಬರಿ ಸ್ವಲ್ಪ ಸಾರು ಹಾಕ್ತೀವಿ. ಇಷ್ಟೇ. ಎಲ್ಲ ನಾವು ಫ್ರೈ ಮಾಡ್ಕೋಬೇಕು. ಇಷ್ಟಾದರೆ ಸಾಕು. ಇದಕ್ಕೆ ನಾನು ಇವಾಗ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಇದಕ್ಕೆ ಹಾಕ್ತೀನಿ. ಇಷ್ಟು ಬಾಡಿಸ್ಕೊಂಡ್ರೆ ಸಾಕು. ಇದು ಸ್ವಲ್ಪ ತಣ್ಣಗಾಗ್ಬಿಡೋಣ. ಇದು ತುಂಬ ಸಿಂಪಲ್ಲು. ಒಂದು 10 ನಿಮಿಷಕ್ಕೆಲ್ಲ ಮೀನು ಸಾರು ಆಗುತ್ತೆ ನೋಡಿ. ಕಡಾಯಿ ಇಟ್ಟಿದ್ದೀನಿ. ಇದು ನಾನು 4 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಇದರಲ್ಲಿ ನಾನು ಅರ್ಧ ಈರುಳ್ಳಿ, ಕರಿಬೇವು ಏನಕ್ಕೆ ಹಾಕ್ತೀರಂದರೆ ಮೀನು ಸ್ಮೆಲ್ ಬರ್ತಲ್ವ, ಒಂಥರ ಸ್ಮೆಲ್ ಇರೋಲ್ಲ. ಕರಿಬೇವು ಹಾಕೋದು ತುಂಬ ಟೇಸ್ಟ್ ಇರುತ್ತೆ ಅಂತ. ಅದಕ್ಕೋಸ್ಕರಕ್ಕಲ್ವ, ಅದು ಬರೋಲ್ಲ ಅಂತ, ಅದಕ್ಕೋಸ್ಕರ. ಇದು ಮೀನು ಸಾರು ನಾನು ಯಾರಿಗೋಸ್ಕರ ಮಾಡ್ತೀನಿ ಅಂತಂದರೆ, ನಮ್ಮ ಅರ್ತಿ ಗಂಡನಿಗೆ, ಚಿನ್ನಿಗೆ ಕೇಳ್ತಾನೆ. ಚಿನ್ನಿ ನನಗಂತ ಏನು ಮಾಡ್ತೀನಿ ಶಶಿ ಅಂತ. ಅದಕ್ಕೆ ಇವಾಗ ಚಿನ್ನಿ ನಿನಗೋಸ್ಕರ ಮೀನು ಸಾರು ಇದು ಚಿನ್ನಿಗೆ ನಾನು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಅದು ಅವರೊಬ್ಬರೇ ತಿನ್ನಲ್ಲ, ನಾವು ತಿಂತೀವಿ. ಆದರೆ ಮಾಡ್ತಾಯಿದ್ದಲ್ಲ ಅವ್ರಿಗೆ. ಇವಾಗ ಇದು 3 ಹಸಿಮೆಣಸಿನಕಾಯಿ ಸ್ವಲ್ಪ ನೋಡಿ ಇಷ್ಟೇ ಕಟ್ ಮಾಡ್ಕೊಂಡು ಸಾಕಷ್ಟೇ. ಏನಕ್ಕಂದರೆ ಟೇಸ್ಟ್ ಕೊಡುತ್ತೆ ಅಂತ. ಇದಕ್ಕೆ ನಾನು ರುಬ್ಬಿರೋಂಥ ಮಸಾಲೆ ಹಾಕ್ತೀನಿ. ಸ್ವಲ್ಪ ಇದು ಮಸಾಲೆ ಚೆನ್ನಾಗಿ ಎಣ್ಣೆ ಬಿಡೋ ಗಂಟ ಹುರಿಬೇಕು. ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಮಸಾಲೆಗಳು ಹಾಕ್ತೀನಿ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್. ನಾಲಿಗೆಗೆ ಅನ್ನಬೇಕು, ಸ್ವಲ್ಪ ಖಾರ ಆಗಿರ್ಬೇಕು. ಇದಕ್ಕೆ ಖಾರ, ಹುಳಿ, ಉಪ್ಪು. 2 ಸ್ಪೂನ್ ಫುಲ್ಲು ಚಿಲ್ಲಿ ಪೌಡರ್ ಹಾಕ್ತೀನಿ. ಖಾರ ಇದೆ ಚೆನ್ನಾಗಿರುತ್ತೆ ಅಂತ ನೋಡಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪೌಡರ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ. 1 ಸ್ಪೂನ್ ಉಪ್ಪು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಧನಿಯಾ ಪೌಡ್ರು, ಮೆಣಸಿನ ಪೌಡ್ರು ಸ್ಮೆಲ್ಲ ಹೋಗ್ಬೇಕು. ಇದು ಮನೆ ಪೌಡ್ರನ್ನ, ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಹುರಿದೇ ಪೌಡ್ರ್ ಮಾಡೋದಿಲ್ಲ. ಆದರೂ ಮೀನು ಸಾರಿಗೆ ಈ ಥರ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೀನಿಲ್ಲ ಅಂದರೆ ಬರೀ ಸಾರಲ್ಲಾದರೂ ನಾವು ಅನ್ನ ಮುದ್ದೆ ತಿನ್ಕೋಬೋದು. ಇದು ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ. ನಾನಂತೂ ರೆಡ್ ರೈಸ್ ತಿನ್ನೋದು. ರೆಡ್ ರೈಸ್ಗಂತೂ ತುಂಬ ಚೆನ್ನಾಗಿರ್ತಿದ್ದು.
ಇದೆ. ನಾನು ಹುಣ್ಸೆಹಣ್ಣು ಕಲಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ನೀರು ಸ್ವಲ್ಪ ಹುಳಿ ಜಾಸ್ತಿನೇ ಇರಬೇಕು ಅದಕ್ಕೆ. ಇದು ಸ್ವಲ್ಪ ಕಪ್ಪು ಹುಣ್ಸೆಹಣ್ಣು, ಆ ರುಚಿ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಇವಾಗ ಮಿಕ್ಸಿ ತೊಳೆದ್ರೆ ಸ್ವಲ್ಪ ನೀರು ಹಾಕ್ತೀನಿ. ಮೀನು ಸಾರು ಯಾವತ್ತೇ ಆಗಲಿ ತೆಳ್ಳಗಿರಬೇಕು. ಇದು ಕುದೀತಾ ಇದೆ. ಇದು ಉಪ್ಪು ಖಾರ ಚೆಕ್ ಮಾಡ್ಕೊಂಡಿದ್ದೀನಿ, ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಒಂದೊಂದೇ ಮೀನು ಹಾಕ್ಕೊಳ್ತೀನಿ. ಇದೇನೋ ಅಂಜಲ್ ಮೀನಂತೆ, ನನಗಂತೂ ಅದು ಕೇಳಿ ತಲೆ ಗಿರ್ರಂತೆ. ಇದು 10 ನಿಮಿಷ ಸಾಕು ಬೇಯಕ್ಕೆ, ಜಾಸ್ತಿ ಬೇಡ. ಆಮೇಲೆ ಇನ್ನೊಂದು ತಟ್ಟೆ ಮುಚ್ಚೋದು ಬೇಡ, ಯಾವುದೇ ಕಾರಣಕ್ಕೂ ತಟ್ಟೆ ಮುಚ್ಚೋದು ಬೇಕಾಗಿಲ್ಲ. ಆಮೇಲೆ ಚೌಟ ಆಡಿಸ್ಬಾರ್ದು, ಸ್ವಲ್ಪ ಮೀನು ಮೇಲಿದ್ರಂತೆ ಸ್ವಲ್ಪ ಈ ಥರ ಅಷ್ಟೇ ಅಲ್ಲ. ಇವಾಗಿದ್ದು ರೆಡಿ ಆಯಿತು ನೋಡಿ. ಈ ಥರ ಎಣ್ಣೆ ಬಿಡಬೇಕು, ಜಾಸ್ತಿ ಕೈ ಆಡಿಸ್ಬಾರ್ದು ಮೀನು ಸಾರಿಗೆ. ಸ್ವಲ್ಪ ಮೀನು ಕೊತ್ತಂಬರಿ, ಇಷ್ಟೇ ಮೀನು ಸಾರು. ಇವಾಗ ತಟ್ಟೆ ಮುಚ್ಚ. ಇದ್ದು ಲಿಡ್ ಇದೆಯಲ್ಲ ಇಟ್ಬಿಟ್ಟು ಹುಡುಕ್ಬೇಕು. ರೆಡ್ ರೈಸ್ ಇದು. ನಾನು ವೈಟ್ ರೈಸ್ ಜಾಸ್ತಿ ತಿನ್ನೋಕ್ಕೋಗಲ್ಲ. ಇವಾಗ ಸಾರು ಸರ್ವ್ ಮಾಡ್ತೀನಿ ನೋಡಿ. ಮೀನು ಸಾರು ನೋಡ್ತಾ, ಮೀನು ಎಲ್ಲೂ ಒಂಚೂರು ಹೊಡೆದಿದೆ ನೋಡಿ. ಮೀನು ಯಾವತ್ತೇ ಆಗಲಿ ಮೀನು ಹಾಕಿದಾಗ ಸಾರು ಮೀನು ಹಾಕ್ತಾ ನಾವು ಚೌಟ್ ತಿರುಗಬಾರ್ದು, ಅದಕ್ಕೋಸ್ಕರನೇ. ನೋಡಲ್ಲ, ರೆಡಿ ಮೀನು ಸಾರು ರೆಡ್ ರೈಸ್. ಇದ್ರ ಜೊತೆಗೆ ಮುದ್ದೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಮುದ್ದೆ ಮಾಡಲ್ಲ, ಮಾಡ್ತೀನಿ ಅಪರೂಪ. ನೋಡಿ ನೋಡಿದ್ರಲ್ಲ ಮೀನು ಸಾರು ಹೆಂಗಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಥರನೇ ಮಸಾಲೆ ಹಾಕಿ, ನೀವು ಜಾಸ್ತಿ ಮಸಾಲೆ ಹಾಕಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ನೀವು ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ. ಮತ್ತು ಅದು ಇನ್ನೊಂದು ಏನಕ್ಕಿ ಅದು ಕುಸಲಕ್ಕಿ, ಅದು ಅನ್ನ ಮಾಡ್ಕೊಂಡು ತಿಂತ, ಅದು ತುಂಬ ಚೆನ್ನಾಗಿರುತ್ತಂತೆ. ನಾನಂತ ಕುಸಲಕ್ಕಿ ಯಾವತ್ತೂ ತರಲ್ಲ. ಕೇಳಿದ್ದಾರೆ ತುಂಬ ಜನ ಕುಸಲಕ್ಕಿ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ನೋಡಿ ರೆಡ್ ರೈಸು ಜೊತೆ ಮೀನು ಸಾರು ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಟೇಸ್ಟ್ ನೋಡಿ, ಮೀನು ತೋರಿಸಿ ನೋಡಿ ಯಾವ ಥರ ಇದೆ ಅಂತ ನೋಡಿ. ಬಿಸಿ ಇದೆ ನೋಡ್ರಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ ಮೀನು. ನೋಡಿದ್ರಲ್ಲ ನಮ್ಮನೆ ಮೀನು ಸಾರು ನಿಜ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಸಾರು ಅಂತೂ ನಿಜ ನಾವು ತಿಂತೀವೋ ಬಿಡ್ತೀವಿ ಗೊತ್ತಿಲ್ಲ. ಸಾರು ಅಂತ ಅಷ್ಟು ಟೇಸ್ಟಾಗಿದೆ, ನಿಜ ಹೇಳ್ತೀನಿ. ತಲೆಗೆ ಇರ್ತದೆ, ಸೂಪರಾಗಿದೆ ನೋಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಸಬ್ಸ್ಕ್ರೈಬ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್. ಮೀನು ಸಾರು ಕಮೆಂಟ್ಸ್ ಹಾಕಿ, ಚೆನ್ನಾಗಿದ್ದಿಲ್ಲ ಅಂತ ಮಾಡಿ ತಿಂದ್ಬಿಟ್ಟು ನನಗೆ ಕಮೆಂಟ್ಸ್ ಹಾಕಿ. ಇದು ಅರ್ಪಿಗೆ ಅಣ್ಣಗೆ ಚಿನ್ನಿಗಿದೆ, ಚಿನ್ನಿಗೆ ಅರ್ಪಿಗೆ ನಿಮ್ಮ ಯಜಮಾನಿಗಿದ್ದು ಮೀನು ಸಾರು ಇದು ಚಿನ್ನಿಗೆ ಡೆಡಿಕೇಟ್ ಮಾಡ್ತೀನಿ. ನಾನು ತಿಂತೀನಿ, ಇಲ್ಲ ಅಂತಲ್ಲ ಸುಳ್ಳು, ತಿಂತೀನಿ. ಓಕೆ ಬಾಯ್.